ಓಕೆ ಓಕೆ ಫೈನ್. ನೀನು ಶೂಟಿಂಗ್ ಅಲ್ಲಿ ಯಾವ ರೀತಿ ಇತ್ತು? ಶೂಟಿಂಗ್ ಎಲ್ಲ ಯಾವ ರೀತಿ ಮಾಡಿದ್ರಿ ನೀವು ಕನ್ನಡ ಸಿನಿಮಾದು? ತುಂಬಾ ಪ್ರೀತಿ ಮಾಡ್ತಿದ್ರು. ಓಕೆ. ತುಂಬಾ ಚಾಕ್ಲೇಟ್ ಕೊಡ್ತಿದ್ರು. ಓಕೆ. ಸೂಪರ್ ಇತ್ತು. ಓಕೆ. ನೀನ್ ಶೂಟಿಂಗ್ ಅಲ್ಲಿ ತುಂಬಾ ಇಷ್ಟ ಆಗಿದ್ದೇನು ಸೆಟ್ ಅಲ್ಲಿ? ಓಕೆ. ಶೂಟಿಂಗ್ ಎಷ್ಟೊತ್ತು ತನಕ ಮಾಡ್ತಿದ್ರಿ ಶ್ರೇಯ ನೀವು? ರಾತ್ರಿವರೆಗೂ ಮಾಡ್ತಿದ್ವಿ. ರಾತ್ರಿವರೆಗೂ ಮಾಡ್ತಿದ್ರಾ? ಎಷ್ಟೊತ್ತು ತನಕ ಮಾಡ್ತಿದ್ರಿ? ರಾತ್ರಿ ಆಗೋವರೆಗೂ. ಓಕೆ, ಸೂಪರ್. ಬೆಳಿಗ್ಗೆ ಮಾಡ್ಕೊತಿದ್ದೆ. ಶೂಟಿಂಗ್ ಕತ್ತೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಅಂತ ಕರೀತಾರೆ ಅವ್ರು ನಮಗೆ. ಹೌದಾ? ಸೋ ಸ್ವೀಟ್. ನಿನಗೆ ನೀನು ಇದೆಲ್ಲ ಡೈಲಾಗ್ಸ್ ಎಲ್ಲ ಮುಂಚೆನೆ ಬಯಾಟ್ ಮಾಡಿದ್ಯಾ? ಹೇಗೆ ಅದು? ಹೌದು, ಮುಂಚೆನೆ ಪ್ರಾಕ್ಟೀಸ್ ಮಾಡಿದ್ಯಾ? ಯಾರು ಹೇಳ್ಕೊಟ್ಟಿದ್ದು ನಿನ್ಗೆ ಡೈಲಾಗ್ಸ್ ಎಲ್ಲ? ಅಮ್ಮ ಹೇಳ್ಕೊಟ್ಟಿದ್ದು. ಓಕೆ. ಅಭಿರಾಮ್ ಸರ್ ನಿನಗೆ ಸೆಟ್ ಅಲ್ಲಿ ಬೈತಿದ್ರಾ? ಇಲ್ವಾ? ಹೇಗ್ ನೋಡ್ಕೊತಿದ್ರು? ನೀವು ಒಂದೊಂದ್ ಲೈನ್ ಆನ್ಸರ್ ಕೊಟ್ರೆ ನಾನು ಏನೋ ಕ್ವಶನ್ ಕೇಳಿ. ಸೋ ಸ್ವೀಟ್, ಸೋ ಸ್ವೀಟ್. ಓಕೆ, ಇನ್ನಾದ್ರು ಹೇಳ್ತೀಯಾ ಕನ್ನಡ ಬಗ್ಗೆ? ಕನ್ನಡ ಸಿನಿಮಾದ ಬಗ್ಗೆ ಹೇಳಮ್ಮ. ರಾತ್ರಿ ಫುಲ್ ನನಗೆ ಮಾಡಿಸ್ತಿದ್ರು. ನಂಗೆ ನಿದ್ದೆ ಬರ್ತಿರ್ಲಿಲ್ಲ. ಓಕೆ. ಸೂಪರ್ ಇದೆ ಮೂವಿ. ಸೂಪರ್. ಪದಾಕ್ಷ ಸರ್ ಚಾಕ್ಲೇಟ್ ಕೊಡಿಸ್ತಾರೆ. ಓಕೆ, ಹೇಳಮ್ಮ. ಓಕೆ, ಸೂಪರ್. ನೀನ್ ಆಮೇಲೆ ಹಾರಾಡ್ಬೇಕು ಪಕ್ಕ. ಓಕೆನಾ? ಓಕೆ, ಡನ್. ಓಕೆ, ಥ್ಯಾಂಕ್ ಯು. ಇನ್ನು ಮತ್ತೆ ಮಾತಾಡ್ಸೋಣ. ಒಂಚೂರು ನರ್ವಸ್ ಆಗ್ತದೆ ಸರ್. ಅಭಿರಾಮ್ ಸರ್, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾ ಬಗ್ಗೆ ದಯವಿಟ್ಟು ಒಂದು ಮಾತನಾಡಬೇಕು. ನಮಸ್ತೆ. ಕಾನ್ಫಿಡೆನ್ಸ್ ಆಫ್ ಪಬ್ಲಿಸಿಟಿ ಅಂದರೆ ಮೀಡಿಯಾ ಪೀಪಲ್ ಅಂತ ನಾನು ಅನ್ಕೊಂಡು, ಬಿಕಾಸ್ ನಿಮ್ಮಿಂದಲೇ ವಿಷಯ ಜನಕ್ಕೆ ತರ್ಬೋದು. ನಾವು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಿರೋದೇ ಒಂದು ವಿಷಯ, ಅಂದರೆ ಒಂದು ಸಿನಿಮಾನೇ ಒಂದು ವಿಷಯ ಆಗಿರುತ್ತೆ. ಈ ವಿಷಯ ಒಂದು ಕರಳೆ. ಅಂದರೆ ಕರಳೆ ಅಂದರೆ ಏನು ಅಂತ ತುಂಬ ಜನ ನನಗೆ ಅದನ್ನು ಕ್ವಶನ್ ಮಾಡ್ತಿದ್ರು. ಸರಿ, ಇದನ್ನೇ ಯಾಕೆ ನಾನು ಕಾಂಟೆಸ್ಟ್ ಮಾಡಬಾರ್ದು ಅಂತ ನನಗೊಂದು ಐಡಿಯಾ ಸ್ಪಾರ್ಕ್ ಆಯಿತು. ಸ್ಪಾರ್ಕ್ ಆದಾಗ ನನ್ನ ಟೀಮ್ ಜನ ಡಿಸ್ಕಷನ್ ಮಾಡಿ, ಸರಿ ಇದಕ್ಕೇನಾದರೂ ಒಂದು ಬಹುಮಾನ ಇಟ್ಟರೆ ತುಂಬ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಒಂದು ಐಫೋನ್ನ ಏನು ಮಾಡಿದ್ವಿ. ಅದರಲ್ಲೂ ಒಂದು ಕೊಲಾಬ್ರೇಟ್ ಮಾಡಿಕೊಂಡು ಒಂದು ಸ್ಮೈಲ್ ಎಂಟರ್ಪ್ರೈಸಸ್ ಅಂತ ಒಂದು ಐಫೋನ್ನ ನಾವು ಈ ಥರ ವಿಜೇತರಿಗೆ ಅನೌನ್ಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ. ಬಟ್ ಅಲ್ಲಿ ನನಗೆ ರೀಚ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಒಂದು ಪರ್ಸನಾಲಿಟಿ ಬೇಕಾಗಿತ್ತು. ಆ ಸ್ಟ್ರಾಂಗ್ ಪರ್ಸನಾಲಿಟಿ ವಸಿಷ್ಠ ಸಿಂಹ ಸರ್ ನಮ್ಮ ಜೊತೆಲಿ ಕೈ ಜೋಡಿಸಿದ್ದಕ್ಕೆ ಹಾರ್ಟ್ಲಿ ತುಂಬ ಅವ್ರಿಗೆ ವಸಿಷ್ಠ ಸಿಂಹ ಸರ್ ಬಗ್ಗೆ ನಾನೇನು ಇಂಟ್ರೊಡಕ್ಷನ್ ಕೊಡೋದು ಬೇಕಾಗಿಲ್ಲ. ಎಲ್ಲರಿಗೂ ಗೊತ್ತಿರೋಂಥ ಫೇಮ್ ಇರೋವಂಥ ಒಬ್ಬರು ಆರ್ಟಿಸ್ಟು, ತುಂಬ ಪ್ರೂವ್ಡ್. ಅಂದರೆ ಆಲ್ರೆಡಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥವರು, ಚಿರಪರಿಚಿತ. ಯಾವುದೇ ಒಂದು ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿವರೆಗೂ ಬಂದು ನಮಗೆ ನಮ್ಮ ಕನ್ನಡ ಸಿನಿಮಾಗೆ ಪ್ಯೂರ್ಲಿ ಸಿನಿಮಾಗೋಸ್ಕರ ಅಷ್ಟೇ, ಬೇರೆ ಇನ್ನೇನಿಲ್ಲ. ಡೈರೆಕ್ಟರ್ ಕರೆಕ್ಟಾಗಿ ಗೊತ್ತಿಲ್ಲ, ಪ್ರೊಡ್ಯೂಸರ್ ಗೊತ್ತಿಲ್ಲ, ಆರ್ಟಿಸ್ಟ್ಗಳು ಗೊತ್ತಿಲ್ಲ,
PR ರಜನಿಕಾಂತ್ ಅವರು ಅವ್ರನ್ನ ಸಂಪರ್ಕ ಮಾಡಿ ಅದಾದ್ಮೇಲೆ ನಾನು ಮಾತಾಡಿ ಅವ್ರ ಸಿನಿಮಾ ಮೇಲಿರೋ ಪ್ರೀತಿಗೋಸ್ಕರ ಇಲ್ಲಿವರೆಗೂ ಬಂದು ಕೂತಿದ್ದೀರಾ ಸರ್, ತುಂಬ ಥ್ಯಾಂಕ್ ಯು. ನಾನು ವಸಿಷ್ಠ ಸಿನಿಮಾ ಸರ್ನ ಟಗರು ಸಿನಿಮಾ ಶೂಟಿಂಗಲ್ಲಿ ಭೇಟಿಯಾಗಿದೆ ಸರ್. ನಾನು ಅವಾಗ ಕನ್ನಡ ದೇಶದೊಳ್ಳೆ ಅಂತ ಸಿನಿಮಾ ಮಾಡ್ತಿದ್ದೆ. ಟೀ-ಶರ್ಟ್ಸು, ನೀವು ಟೀ-ಶರ್ಟ್ ಹಾಕಿ ಒಂದು ಪೋಸ್, ಅದು ತುಂಬ ವೈರಲ್ ಆಗಿತ್ತು ಆ ಟೈಮಲ್ಲಿ. ಅದಾದಮೇಲೆ ಸರ್ ಇದೆ ಸರ್, ಬಟ್ ಕಾಲದಲ್ಲಿ ಇಲ್ಲಿವರೆಗೂ ಏನೋ ಒಂದು ಕಮರ್ಷಿಯಲ್ ಒಂದು ಎಕ್ಸ್ಪೆಕ್ಟೇಷನ್ ಮುಂದೆ ಬಂದಿರ, ತುಂಬ ಹಾರ್ಟ್ಲಿ ತುಂಬ ಥ್ಯಾಂಕ್ ಯು. ನೋಡುವ ಕರಡೆ ಬಂದರೆ, ಕರಡೆ ಅಂದರೆ ಏನು ಅಂತ ನಾನು ಇವಾಗ ಅದನ್ನು ರಿವೀಲ್ ಮಾಡೋಕ್ಕೆ ಇದು ರೈಟ್ ಸ್ಟೇಜ್ ಅಲ್ಲ. ಯಾಕಂದರೆ ನಾನು ಅದನ್ನು ಬಿಟ್ಕೊಟ್ಬಿಟ್ರೆ ಸಿನಿಮಾ ಆಳತೆ ಅದನ್ನು ನಾನು ಈಗಲೇ ತೋರಿಸ್ದಂಗೆ ಆಗುತ್ತೆ. ಒಬ್ಬ ನಿರ್ದೇಶಕನಿಗೆ ಇದು ಈ ಸಮಯ ರೈಟ್ ಸ್ಟೇಜ್ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಮುಂದೆ ಬಹುಶಃ ನೆಕ್ಸ್ಟ್ ಟ್ರೇಲರು, ಟೀಸರು ಆ ಟೈಮಲ್ಲಿ ನಾನು ಹೇಳೋವಂಥ ಪ್ರಯತ್ನ ನಾನು ಮಾಡ್ತೀನಿ. ದಯವಿಟ್ಟು ಕರಳೆ ಅನ್ನೋದು ಏನು ಅಂತ ಕೇಳಬೇಡಿ. ಮತ್ತು ಹಾರ್ಟ್ಲಿ ಮತ್ತು ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿರೋ ಅಷ್ಟು ಕಮೆಂಟ್ಸಲ್ಲಿ ಒಂದೇ ಒಂದು ಕರಳೆಗೆ ಸಂಬಂಧಪಟ್ಟಂಗಿದೆ, ಬಟ್ ಯಾರ ಮೀನಿಂಗ್ ಅಂತೂ ಪರ್ಫೆಕ್ಟಾಗಿ ಹೇಳಿಲ್ಲ. ಅದು ಆ ಥರ ಹುಡುಕಿದ್ದೀನಿ ನಾನು. ಕರಳೆ ಬಂದು ವಿಶೇಷ ಏನಂದರೆ, ಇದೊಂದು ಇಂಡೋ ಚೈನೀಸ್ ಬೆಡ್ಡಿಂದ ಹೋಗಬೇಕು. ಅದು ಮಿನಿಮಮ್ 1 ನಿಮಿಷ, ಮ್ಯಾಕ್ಸಿಮಮ್ 3 ಮಿನಿಟ್ಸ್. ಇಷ್ಟು ಒಳಗಡೆ ಅದನ್ನು ಕಟ್ ಮಾಡಬೇಕು. ಈ ಕಟ್ ಮಾಡ್ತಾರಲ್ಲ, ಕಟ್ ಮಾಡಿದಂಥವ್ರು ಯಾರು? ನಾವಿಷ್ಟು ಜನ ಹುಟ್ಟಿದ್ದೀವಿ, ಯಾರಿಗಾದ್ರೂ ಗೊತ್ತಾ? ಅದೇನೋ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ಅಂತ ಅನ್ಕೊಂತೀವಿ. ಅವ್ರು ಕರೆಕ್ಟಾಗಿ ಅಂಬ್ಲಿಕಲ್ ಕಾರ್ಡ್ನ, ಅಂದರೆ ಆ ಕರಳು ಬಳ್ಳಿನ ಕರೆಕ್ಟ್ ಟೈಮ್ ಕಟ್ ಮಾಡದೆ ಹೋದರೆ ನಮ್ಮ ಬೆಳವಣಿಗೆ ಸರಿಯಾಗಲ್ಲ, ಒದ್ದಾಡಬೇಕು ಅಲ್ವಾ? ಅಂದರೆ ತಾಯಿ ಜನ್ಮ ಕೊಟ್ಟಿರ್ಬೋದು, ಜೀವನ ಕೊಟ್ಟಿದ್ಯಾರು ಅಂದರೆ ಆ ಕರಳು ಬಳ್ಳಿನ ಕತ್ತರಿಸಿದಂಥವ್ರು. ಅವ್ರು ಯಾರು ಅಂತ ನಮ್ಗೆ ಯಾರ ಕಣ್ಣಿಗೂ ಕಾಣಿಸೋದು ಇಲ್ಲ, ನಮ್ಗೆ ಅದು ಬೇಕಾಗೂ ಇಲ್ಲ. ಈ ಥರದ ಎಷ್ಟೋ ಸತ್ಯಗಳು ನಮ್ಮ ಜೀವನದಲ್ಲಿ ನಾವು ಬದುಕಿರ್ತೀವಿ, ಸಾರ್ಥಕ ಜೀವನ ಅನ್ಕೋತೀವಿ, ಬಟ್ ಸಾರ್ಥಕ ಆಗಿರಲ್ಲ. ಯಾಕೆ? ನಮ್ಮ ಕರಳೆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು ನಮ್ಮ ಜೊತೆ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸಿಂಹ ಸರ್, ನಿಜವಾಗ್ಲೂ ಸಿಂಹ ಸರ್ ನೀವು. ಏನಕ್ಕೆ ಸರ್, ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟಿಂಗ್ ಇದೆ ನೋಡಿ ಸರ್. ಬಂದು ಇನ್ನೊಬ್ಬರ ಮೂವಿಗೆ ತುಂಬ ದೊಡ್ಡ ಮನಸ್ಸು ಸರ್. ಎರಡೇ ಮಾತಾಡಿ ಹೇಳ್ತಾ ಇದ್ದೀನಿ, ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಕರಳೆ ಬಗ್ಗೆ ಅವತ್ತೇ ನಾನು ಮಾತಾಡಿದ್ದೀನಿ. ಅದ್ರದ್ದು ಮಾತು ನೀವು ಎಷ್ಟು ಮಾತಾಡೋದು ಇನ್ನೂ ತುಂಬ ಇದೆ. ಈ ಮಗು ಹೇಳಿಲ್ಲ ಅಷ್ಟೇನೆ. ಈ ಮಗು ಹೇಳಿದ್ರೆ 1 ಅವರ್ ಹೇಳುತ್ತೆ ಆ ಮೂವಿ ಬಗ್ಗೆ, ಅಷ್ಟು ಗೊತ್ತು ಕರಳೆ ಬಗ್ಗೆ. ಅದೇ ನಾ ಶೂಟಿಂಗ್ ಟೈಮಲ್ಲೂ ಅಷ್ಟೇನೆ, ಅಷ್ಟು ಆ ಸ್ಟೋರಿ ಆಗೋವಾಗ ಪ್ರತಿಯೊಂದು ಟೈಮಲ್ಲೂ ಆ ನ್ಯೂ ಥಿಂಗ್ಸ್, ಈ ಜನಗಳಿಗೆ ಅದು ಏನು ಬೇಕು ಅನ್ನೋದನ್ನ ಅದು ಡೈರೆಕ್ಟ್ ಕರೆಕ್ಟಾಗಿ ಒಂದು ಪ್ಲಾನ್ ಮಾಡಿದ್ದಾರೆ. ಅದನ್ನ ಮೂವಿ ಅಂತೂ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ದಯವಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕರಡೆ ಹೇಗಿದೆಯಲ್ಲ, ಒಟ್ಟಿಗೆ ನಿಮ್ಮನ್ನೆಲ್ಲ ಇದ್ದಾರೆ ನೋಡಿ, ಬಹಳ ದಿವಸಗಳಾಗಿತ್ತು, ತಿಂಗಳುಗಟ್ಟಲೆ ವೀಕ್ ಮೋರ್ ದನ್ ಇಯರ್ ನಾವು. ಒಬ್ಬೊಬ್ಬರೇ ಇಬ್ಬರೇ ಸಿಕ್ಕಿದ್ದೀರಾ, ಇಬ್ಬರಿದ್ದಾರೆ ಕಲೆಕ್ಟಿವ್ ಆಗಿ. ಮುಂದೆ ವಾರನೇ. ಸೊ ಪ್ರಮುಖವಾಗಿ ನಾನು ಇಲ್ಲಿ ಬಂದಿರೋ ಕಾರಣ ಇಲ್ಲಿ ನನ್ನ ಮುಂದೆ ಇದೆ. ಒಂದು ಸಿನಿಮಾ ಪ್ರೇಕ್ಷಕರನ್ನ ತಲುಪಬೇಕು, ಪ್ರೇಕ್ಷಕರ ಮನಸ್ಸು ಮುಟ್ಟಬೇಕು, ನಿರ್ಮಾಪಕರಿಗೆ ಜೇಬು ತುಂಬಿಸ್ಬೇಕು, ಅವ್ರು ಮತ್ತೆ ಹೊಸ ಹೊಸ ಪ್ರಯತ್ನಗಳಿಗೆ ಕೈ ಹಾಕುವಷ್ಟು ಸ್ಥೈರ್ಯ ತುಂಬಬೇಕು. ಒಂದಷ್ಟು ಹೊಸಬರಿಗೆ, ಹೊಸ ಡೈರೆಕ್ಟರ್ಗಳಿಗಾಗಲಿ ಕಲಾವಿದರಿಗಾಗಲಿ ಒಂದು ಪ್ಲಾಟ್ಫಾರ್ಮ್ ಕೊಡೋದಕ್ಕೆ ಒಂದು ಪ್ರೊಡಕ್ಷನ್ ಹೌಸ್ ಸನ್ನದ್ಧವಾಗಬೇಕು ಅಂದರೆ ಅದರ ಹಿಂದೆ ಒಂದು ಗೆಲುವಿರಬೇಕು. ಗೆಲುವು ಸೋಲು ಅನ್ನೋದು ಹಲವಾರು ಮಜಲಲ್ಲಿ, ಹಲವಾರು ರೀತಿಯಲ್ಲಿ, ಹಲವಾರು ಆಯಾಮಗಳಲ್ಲಿ ಕಾಣುತ್ತೆ. ಕಮರ್ಷಿಯಲ್ ಸಕ್ಸಸ್ ಒಂದು ಕಡೆ ಆದರೆ, ಕ್ರಿಟಿಕಲಿ ಅಕ್ಲೇಮ್ಡ್ ಆಗೋದು ಅದೊಂದು ರೀತಿ ಸಕ್ಸಸ್ಸು. ಜನ ಮುನ್ನಣೆ ಥಿಯೇಟ್ರಿಕಲ್ಲಿ ಸಿಗದೆ ಹೋದ ಕೆಲವೊಂದು ಸಿನಿಮಾಗಳು OTT ಬಂದಾಗ ಅಥವಾ ಟಿವಿಲಿ ಬಂದಾಗ ಅದಕ್ಕೆ ತುಂಬ ಒಳ್ಳೆ TRP ಆಗಲಿ ಅಥವಾ ಒಳ್ಳೆ ವ್ಯೂವರ್ಶಿಪ್ ಸಿಕ್ಕಿ ಈ ಥರ ಹೆಸರು ಮಾಡುತ್ತೆ.
ಹೆಸರು ಜೊತೆಗೆ ಹಣ ಬಂದಾಗ ಅದು ಟೋಟಲ್ ಓವರ್ ಆಲ್ 360 ಡಿಗ್ರಿ ಸಕ್ಸಸ್ ಅಂತ ನಾವು ಭಾವಿಸ್ತೀವಿ. ಅದು ಎಷ್ಟು ಮುಖ್ಯ ಒಂದು ತಂಡಕ್ಕೆ ಅಂದ್ರೆ ಆಗಲೇ ಹೇಳಿದಾಗೆ ಮತ್ತಷ್ಟು ಹೊಸ ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಳ್ಳೋಕೆ ಈ ಒಂದು ಗೆಲುವು ಅನಿವಾರ್ಯ. ಅಂಡ್ ತುಂಬಾ ತಿಂಗಳುಗಳಿಂದ ಅಥವಾ ಕಳೆದ 2 ವರ್ಷಗಳಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ರೇಟ್ ಇರಲಿಲ್ಲ ನಮ್ಮಲ್ಲಿ. ಅಂಡ್ ಈ ವರ್ಷದಂತೂ ಒಂದು 6 ತಿಂಗಳಲ್ಲಿ ಸಕ್ಸಸ್ ಅನ್ನೋದು ಮರೀಚಿಕೆಯಾಗಿತ್ತು. ಅದನ್ನ ನಮ್ಮ ಸೂಪ್ ಫ್ರಮ್ ಸೋಪ್ ಯಾವ ಮಟ್ಟಕ್ಕೆ ಗೆದ್ದು ಬೀಗ್ತಾ ಇದೆ ಇದೆಲ್ಲ ನಮಗೆ ಗೊತ್ತಿರೋದು. ಅಂಡ್ ಮೈ ಹಾರ್ಡಿ ಕಂಗ್ರ್ಯಾಚುಲೇಷನ್ಸ್ ಟು ರಾಜ್ಬಿ ಶೆಟ್ಟಿ ಟೀಮ್. ಈ ತರದ ಒಂದು ಸರಳವಾದ ಒಂದು ಕಥೆಯನ್ನು ನಾನು ಇನ್ನು ಸಿನಿಮಾ ನೋಡಬೇಕಾಗಿದೆ, ಹಾಗಾಗಿ ಅದರ ಬಗ್ಗೆ ಇನ್ನು ಪೋಸ್ಟ್ ಬರಲಿಲ್ಲ, ನೋಡ್ಬಿಟ್ಟು ಬರೆಯೋಣ ಅಂತ ಕಾಯ್ತಾ ಇದ್ದೆ. ನಾನು ಊರಲ್ಲಿ ಇರಲಿಲ್ಲ. ಅಂಡ್ ಬಂದ ಮೇಲೆ ಒಂದು ಸ್ವಲ್ಪ ಈ ಮನೆ ಈಗ ಮಗು ಅಂತ ಆದ್ಮೇಲೆ ನೀವು ಗೊತ್ತಿರುತ್ತೆ ಬಹುತೇಕ ಮ್ಯಾರಿಡ್ ಇದ್ದೀರಿ, ಫ್ಯಾಮಿಲಿ ಪಾಡುವ ಒಂದು ಟೆನ್ಷನ್ಸು, ಕೆಲಸಗಳು, ಜವಾಬ್ದಾರಿಗಳು ಎಲ್ಲ ಜಾಸ್ತಿ, ಹಾಗಾಗಿ ನೋಡೋಕ್ಕಾಗಿಲ್ಲ. ನಾನು ಫ್ಯಾಮಿಲಿ ಜೊತೆಗೆ ನೋಡಬೇಕು ಅಂತಿದ್ದೀನಿ. ನೋಡಿದ ತಕ್ಷಣ ಅದ್ರ ಬಗ್ಗೆ ಬರೀತೀನಿ. ಬಟ್ ನಿಮ್ಮ ಮೂಲಕ ಐ ವಾಂಟ್ ಟು ಗಿವ್ ದಮ್ ಮೈ ಬೆಸ್ಟ್ ಕಂಗ್ರಾಟ್ಸ್ ಅಂಡ್ ಬೆಸ್ಟ್ ವಿಶಸ್. ಈ ತರದ ಒಂದು ಗೆಲುವು ಒಂದು ಇಂಡಸ್ಟ್ರಿಯ ಆಗು ಹೋಗುಗಳನ್ನೇ ಬದಲಾಯಿಸ್ಬಿಡುತ್ತೆ. ಅಂಡ್ ಎಲ್ಲರೂ ಅಂದ್ರೆ ತುಂಬಾ ತಣ್ಣಗಾಗೋಗಿದೆ ಇಂಡಸ್ಟ್ರಿ, ಕೆಲಸ ಇಲ್ಲ, ಆ ರೀತಿ ಅಷ್ಟು ಮಾತುಗಳು ಕೇಳ್ತಾ ಇದ್ವಿ. ಈ ಒಂದು ಗೆಲುವಿಂದ ನೆನ್ನೆ ಯಾವುದೋ ಒಂದು ನನ್ನದೊಂದು ಪರ್ಸನಲ್ ಒಂದು ಶೂಟ್ ಇತ್ತು, ಅದಕ್ಕೆ ಕ್ಯಾರವನ್ ಸಿಗಲಿಲ್ಲ, ಅಷ್ಟು ಮಟ್ಟಕ್ಕೆ ಬಿಸಿ ಆಗಿದೆ ಇಂಡಸ್ಟ್ರಿ. ಸೊ ದಟ್ ಇಸ್ ಅ ವೆರಿ ವಾರ್ಮ್ ಥಿಂಗ್ ಟು ಹ್ಯಾಪನ್. ಅಂಡ್ ನಾವೆಲ್ಲರೂ ಇದೀವಿ, ಇದನ್ನು ನಂಬ್ಕೊಂಡು ಬದುಕ್ತಿರ್ತಕ್ಕಂಥ ಒಂದಷ್ಟು ಕುಟುಂಬಗಳಿಗೆ ಇದೊಂದು ಸ್ಫೂರ್ತಿಯ ಸೆರೆಯಾಗಿ ಈ ಒಂದು ಗೆಲುವು ಬಂದಿದೆ. ಇದರಿಂದ ಮತ್ತೆ ಪುಡಿದಿದ್ದ ಚಿತ್ರರಂಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ನಾನು ಇವತ್ತು ಬರೋದಕ್ಕೆ ಪ್ರಮುಖವಾದ ಕಾರಣ ನಮ್ಮ ರಜನಿ, ನಮ್ಮೂರ ಹುಡುಗ, ನನ್ನ ಹಾಸನದ ಸಹಪಾಠಿ. ಒಂದು ಇಂಟೆಲಿಜೆನ್ಸ್ ಹೇಳ್ಬೇಕು ಇವ್ರ ಟೀಮ್ ಬಗ್ಗೆ. ಅಭಿರಾಮ್ ಮಾತಾಡಿದಾಗ ಅವ್ರ ಮಾತಲ್ಲಿ ಗೊತ್ತಾಗೋಯ್ತಲ್ಲ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅಂತ. ನನ್ನ ಕೇಳಿದ್ದು ಇರ್ತಿ ಲಕ್ಕಿ ಡಿಬ್ಬ ಅಣ್ಣ ಇಲ್ಲ ಮೀನಿಂಗ್ಗೆ ಅಂತ. ಆಯ್ತು ಲಕ್ಕಿ ಡಿಬ್ಬ ಒಂದು ಚೀಟಿ ಎತ್ತೋದು ಅಂತ ಅನ್ಕೊಂಡೆ, ಈ ತರ ಪ್ರೆಸ್ ಮೀಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಬಟ್ ನಾನು ಒಂದೇ ನಂಬಿಕೆ, ನಾನು ಸುಮಾರು ಸಲ ನಿಮ್ಗಳ ಮುಂದೆ ಹೇಳಿದ್ದೀನಿ. ನಾನು ಮೊದಲನೇ ಅಂದ್ರೆ ಸಿನಿಮಾಗೆ ಹೊಸದಾಗಿ ಬಂದಾಗ ಹಲವಾರು ಜನ, ಅದರಲ್ಲಿ ನಿಮ್ಮಲ್ಲೂ ಒಂದಷ್ಟು ಜನ ಹಿರಿಯರಿದ್ದೀರಿ, ನಮ್ಮ ಬೆಂತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಇವತ್ತು ಈ ತರ ಈ ಸ್ಥಾನಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂಥ ಒಂದು ಶಕ್ತಿ ಬಂದಿದೆ. ಸೊ ಪ್ರತಿಯೊಬ್ಬರು ಯಾರೇ ಆಗಲಿ ಒಂದು ಸಿನಿಮಾ ಅಂತ ಪ್ರಯತ್ನ ಪಟ್ಟಾಗ ಅದರಲ್ಲಿ ಏನೋ ಒಂದು ಸ್ವಲ್ಪ ವಿಷಯ ಇದೆ ಅಂತ ಅನ್ನಿಸಿದಾಗ ಅದರಲ್ಲಿ ಸಕ್ಸಸ್ಸು ಫೇಲ್ಯೂರ್ ಅದನ್ನೆಲ್ಲ ಮೀರಿ ಅವ್ರನ್ನ ಬೆಂತಟ್ಟುವಂಥ ಕೆಲಸ ಆಗಬೇಕು, ಸಾಕಷ್ಟು ಆಗಬೇಕು, ಸಾಧ್ಯವಾದಷ್ಟು ನಾವು ಮಾಡಬೇಕು ಅನ್ನೋ ಒಂದು ಪಾಲಿಸಿ ನಂದು. ಅವಕಾಶ ಇದ್ದಾಗ, ನಾನು ಬಿಡುವಾಗಿದ್ದಾಗ ಯಾವುದೇ ಹೊಸ ತಂಡ ಕೇಳೋದು ನಾನು ಯಾವತ್ತು ಹಿಂಜರಿದಿಲ್ಲ. ಬಟ್ ನಾನು ಅದೇ ಹೇಳಿದಾಗೆ ಒಂದು ಎಸೆನ್ಸ್ ಕಂಟೆಂಟ್ ಇದೆಯಾ ಅವರಲ್ಲಿ ಅಂತ ಒಂದಷ್ಟೇ ಗಮನಿಸ್ತೀನಿ. ಬಟ್ ಇಷ್ಟು ಟ್ರಿಕ್ ಮಾಡಿ ನನ್ನ ಇಲ್ಲಿ ಕರ್ಕೊಂಡಿದ್ದಾರೆ ಅಂದ್ರೆ ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅವ್ರ ಇಂಟೆಲಿಜೆನ್ಸ್. ದೇರ್ ಈಸ್ ಸಮಥಿಂಗ್ ಇನ್ ಕರ್ಲೆ, ದೇರ್ ಇಸ್ ಸಮಥಿಂಗ್ ಅಬೌಟ್ ಕರ್ಲೆ. ಈ ಥರ ತಿಳಿದವರು, ಓದ್ಕೊಂಡವರು ಹೆಚ್ಚು ಜನ ಬರಬೇಕು, ಬರೀಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗಿಬೇಕು. ವಿತ್ ಅ ಲಾಟ್ ಆಫ್ ಟ್ರಸ್ಟ್ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತಾರು ನೀವು ರಿವೀಲ್ ಮಾಡ್ತೀನಿ ಅಂತ ಅನ್ಕೊಂಡೆ, ಮಾಡಲಿಲ್ಲ. ಬಿಟ್ ಡಿಸಪಾಯಿಂಟೆಡ್ ಅಬೌಟ್ ಇಟ್. ಸ್ಟಿಲ್ ತುಂಬ ಖುಷಿ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಖುಷಿ ಆಯಿತು. ಅಂಡ್ ಒಳ್ಳೆ ಪ್ರೊಡ್ಯೂಸರು, ಪ್ಯಾಷನ್ ಬಗ್ಗೆ ಕೇಳ್ಪಟ್ಟಿದ್ದೀನಿ ನಾನು. ಬೆಸ್ಟ್ ವಿಷಸ್ ಒಳ್ಳೇದಾಗಲಿ ನನಗೆ. ಅಂಡ್ ಟೆಕ್ನಿಷಿಯನ್ಗಳು ಮಾತಾಡಬೇಕು, ಬರೀ ಆರ್ಟಿಸ್ಟ್ಗಳು ಮಾತಾಡಬಾರ್ದು. ಸೊ ತುಂಬ ಖುಷಿ ಆಯಿತು ನನ್ನೆಲ್ಲ ನೋಡಿ, ಭೇಟಿಯಾಗಿ. ಬೆಸ್ಟ್ ವಿಶಸ್ ಟು ಕರಳಿ ಟೀಮ್. ಒಂದು ಗೆಲುವಿನ ನನಗೆ ಹಲವಾರು ಹೊಸದಕ್ಕೆ ನಾಂದಿ ಆಗುತ್ತೆ. ಆ ಗೆಲುವು ನಿಮ್ಮದಾಗಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. Thank you so much, sir.